ಎಲ್ಲಿ ಸ್ಟಾರ್ಟ್ ಆಗತ್ತೆ ನಿಮ್ಗೆ ಹೇಳ್ರಿ, ಎಲ್ಲ ಬರ್ತ ಹೇಳ್ರಿ. ನಿಮ್ಮ ಪೂರ್ವಪರ ಊರು ತಂದೆ ತಾಯಿ ನಾವು ಹುಟ್ಟಿದ್ದಂಥ ಊರು ಕೆರಳಿ ತಂಡ ಅಂತೇಳಿ, ಈಗ ಶಿವನಗರ ಅಂತ ಶಿವನಗರ ಅಂತ ನಾವು ಹುಟ್ಟಿದ್ದು. ಅಲ್ಲಿಂದ ಹೊಳ್ಳಿ ನಾವು ಅಗದಿ ನಮ್ಮ ಮಂತೆನ ಬಡತನ ಮಂತೆ, ಕೀಳು ಮಂತೆನ ಹೆಂಗಂದ್ರೆ ಇವತ್ತು ದುಡಿಬೇಕತ್ತೀನಿ ಮತ್ತೆ ಆರ್ಥಿಕವಾಗಿ ಕುಸ್ತಂತ ಮಂತೆನ ಮನೆ ಮನೆತನದ ಒಳಗ ಅವತ್ತ ದಿವ್ಸಕ್ಕೆ ನಾವು ಏನ ಹಂಗ ಈಗ ಒಂದೊಂದು ವಿಚಾರಕ್ಕೆ ಆ ಅಜ್ಜರ ಹತ್ರ ಹೋದೆವು. ಅವತ್ತ ದಿವ್ಸಕ್ಕೆ ಹಂಗ ನಾವು 7 ವರ್ಷಲಿಂದನ ಒಂದು ಇತ್ಲಾಗ. ಎಷ್ಟು ವರ್ಷ ನಿಮ್ಗೆ ಅವಾಗ ಈ ಅಧ್ಯಾತ್ಮಕ್ಕೆ ಬರ್ಬೇಕು? 7 ವರ್ಷಕ್ಕೆ ಪ್ರಾರಂಭದಿಂದ ಮನೆ ಬಿಟ್ಟು 7 ವರ್ಷಕ್ಕೆ ಹೋದೆ. 7 ವರ್ಷಕ್ಕೆ ಹೋದಾಗ ನೀರಿನವಾಗಿ ಅಜ್ಜರ ಹತ್ರ ಹೋಗ್ಲಿಲ್ಲ, ಯಾವ್ದು ಮಠಕ್ಕೆ ಹೋಗ್ಲಿಲ್ಲ, ದುಡಿಯಾಕಂತ ಹೋಗ್ಬಿಟ್ಟು. ಹೆಂಗ ದುಡಿಯಾಕಂದ್ರೆ ಊಟ ಯಾರು ಕೊಡ್ತಾರ, ಊಟ ಯಾರು ಹಾಕ್ತಾರ, ಅವ್ರ ಮನೆಯೊಳಗಿರೋದು. ಈ ರೀತಿ ಬರ್ಕೊಂತ ಹೋದಾಗ ಅವಾಗ ಹಿಂದಗಡಿಸಿ ನಮಗೆ ಅನೇಕ ಕಷ್ಟಗಳು ಬಂದಾಗ ನಾವು ಇದನ್ನ ಏನು ಮಾಡ್ಬೇಕಪ್ಪ ಅಂತೇಳಿ ಮಾಡ್ಕೊಂತ ಬಂದಾಗ ಅವಾಗ ದೇವಿ ನಮಗೆ ತಾನ ನಮಗೆ ಈ ಮಾರ್ಗದರ್ಶನದೊಳಗೆ ಹೋದೆ ಅಂದ್ರೆ ನಿನಗೊಂದು ದಾರಿ ಸಿಗ್ತತ್ ಅಂತೇಳಿ ಒಂದು ಮಾನವರ ರೂಪದೊಳಗೆ ದಾರಿ ತೋರಿಸಲ್ಲ. ಈ ಮಾರ್ಗಕ್ಕೆ ಹೋಗ್ರಿ, ನೀವು ಈ ರೀತಿ ಪೂಜೆ ಮಾಡ್ರಿ, ಈ ರೀತಿ ನಿಮ್ಮ ಕೈಲಿಂದ ಪೂಜೆ ಮಾಡಿದ್ರಿ ಅಂದ್ರೆ ನಿಮಗೊಂದು ದಾರಿ ಸಿಗ್ತತಿ ಅಂತ ಹೇಳಿ ಅಂದಾಗ ಅವಾಗ ನಾವೇನು ಮಾಡಿದೀವಿ ಅಂದ್ರೆ ಹೆಚ್ಚು ಕಡಿಮೆ ನಾನು 24 ವರ್ಷ 22 ವರ್ಷಕ್ಕೆ ಒಂದು ಮಠ ಕಟ್ಟಿ. ಎಲ್ಲಿ? ಕೆರಳಿ ಒಳಗಿನ ಕೆರಳಿ ತಂಡೆ 2 ಮಧ್ಯದಲ್ಲಿ ಕಟ್ಟಿ ಚೌಡೇಶ್ವರಿ ದೇವಸ್ಥಾನ ಅಂತೇಳಿ ಈಗಾದ್ರೂ ಐತಿ. ಯಾಕಂದ್ರೆ ಹೆಚ್ಚು ಕಡಿಮೆ 2 ಟ್ಯಾಂಕರ್ ಅದ, 3 ಟ್ಯಾಂಕ್ ಕಟ್ಟಿವು, ಒಂದು ಗುಡಿ ನಿರ್ಮಾಣ ಮಾಡಿವು. ಅಲ್ಲಿ ಅನೇಕ ಕಾರ್ಯಕ್ರಮಗಳ ನಮ್ಮ ಮಠದ ಭಕ್ತರು ನೋಡಿ, ನಾವು ಅನೇಕ ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ 20 ವರ್ಷ ಅಲ್ಲೇ ಜೀವನ ಮಾಡಿದ್ರೆ ನಮಗೇನಾಯ್ತು, ಅರಣ್ಯ ಪ್ರದೇಶದೊಳಗೆ ಅದು ಮಠ ನಮ್ಗಾಯ್ತು. ಗೌರ್ಮೆಂಟ್ ನಮಗೆ ಇನ್ಕಮ್ಗಳು ಯಾವುದೂ ಸಿಗ್ಲಿಲ್ಲ. ಇವ್ರು ಫಾರೆಸ್ಟರ್ ಒಂದು ಸ್ವಲ್ಪ ನಮ್ಮ ಮೇಲೆ ಏನೇನೋ ಒಂದು ವಿಚಾರದ ಬಗ್ಗೆ ಇದನ್ನ ಮಾಡಿದಕ್ಕೆ ಇದ ಜೀವನ ಇದೇ ಥರ ಮಾಡ್ಕೊಂತ ಹೋದ್ರೆ ಸರಿ ಇಲ್ಲ, ಬೇಡ, ಎಲ್ಲಾರು ಒಂದು ಸ್ವಲ್ಪ ನಮ್ಮ ವ್ಯಕ್ತಿಕವಾಗಿ ಒಂದು ಜಾಗ ಮಾಡ್ಕೊಂಡು ಜನರಿಗೆ ನಾವು ಅಲ್ಲೇ ಆಶೀಸ್ಸನ್ನು ಕೊಟ್ಟು ಜನರಿಗೆ ಅಲ್ಲೇ ಒಂದು ಮಠ ಸ್ಥಾಪನೆ ಮಾಡಿ ಅಲ್ಲಿಂದ ನಾವು ಒಳ್ಳೇದು ಮಾಡಿ ಜನರಿಗೆ ಅಲ್ಲಿಂದ ನಾವು ಬುದ್ಧಿ ತಿಳಿಸೋಣ. ಜನರಿಗೆ ಒಂದು ಸ್ವಲ್ಪ ಏನೇನೋ ಒಂದೊಂದು ವಿಚಾರಗಳಿರ್ತಾವ, ಒಂದೊಂದು ಕೆಟ್ಟ ವಿಚಾರಗಳಿರ್ತಾವ, ಒಂದು ಬಿಡಿಸಿ ಒಂದು ಮಾರ್ಗಕ್ಕೆ ಹಚ್ಚ. ಯಾಕಂದ್ರೆ ಈ ದಾರಿ ಅಲ್ಲ, ಈ ರೂಟ್ ಹೋಗ್ರಿ, ಈ ರೂಟ್ಗೆ ಹೋದ್ರೆ ನಮಗೆ ಒಳ್ಳೇದಾಕತಿ, ಈ ರೂಟ್ಗೆ ಹೋದ್ರೆ ನಮಗೊಂದು ದಾರಿ ಸಿಗ್ತತಿ ಅನ್ನೋಂಥ ಮಾರ್ಗಗಳ ಮಾಡೋಣ ಅಂತ ಹೇಳಿ ಅಲ್ಲಿಂದ ಇಲ್ಲಿಗೆ ಈ ಮಠ ನಿರ್ಮಾಣ ಮಾಡಿದ್ದು ಈಗ ಹೆಚ್ಚು ಕಡಿಮೆ ವರ್ಷದ ಮೇಲ್ಪಟ್ಟ. ಯಾರು ಬಂದಿದ್ರು ಉದ್ಘಾಟನೆಗೆ ಮಠ ಸ್ಥಾಪನೆ? ಇದ್ರದ್ದು ಅಡಿಗಲ್ಲಾಗ್ಲಿ ಅಥವಾ ಮೂರ್ತಿ ಸ್ಥಾಪನೆ ಮಾಡಕ್ಕೆ ಇವರ ಬನಿಕೊಪ್ಪದ ಸಿದ್ಧಾಣಿ ಅಜ್ಜರ್ ಬಂದಿದ್ರೆ. ಹೊಳ್ಳಿ ಜಲಡಿಗೆ ಮಾನ್ಯಳಿ ಪೂರ್ವವಾಗಿ ಮಾನ್ಯಳ ಪಟ್ಟಕ್ಕೆ ಆಗ್ಯಾರ ಅವ್ರು ಬಂದಿದ್ರೆ. ಅಲ್ಲಿಂದ ನಾವು ಹೊಳ್ಳಿ ಅವರು ಬಂದು ಎಲ್ಲರೂ ಇಲ್ಲ ನೀವು ಇರ್ರಿ, ನಿಮ್ಗೇನು ತೊಂದರೆಗಳಿಲ್ಲ, ನಾವೆಲ್ಲರೂ ನಿಮ್ಮ ಹಿಂದಿರ್ತೀವಿ, ನಿಮ್ಮ ಬೆಂಬಲ ಇರ್ತೀವಿ, ನೀವೇನು ಭಯ ಪಡಿ ಅಂತದಿಲ್ಲ. ಯಾಕಂದ್ರೆ ನೀವು ಯಾವತ್ತಿಲ್ಲ ಅಂದ್ರೆ ಅಲ್ಲಿಂದ ಇಲ್ಲಿ ಮಟ್ಟ ನೀವು ತಪ್ಪು ಕೆಲಸ ಮಾಡಿಲ್ಲ, ಇಂಥ ಸಾಧನೆಗಳು ಮಾಡ್ಕೊಂತ ಬಂದಿರಿ. ನಮ್ಮ ಭಾಗದೊಳಗಿಂತ ಇದ್ರಂದ್ರೆ ಇನ್ನೂ 10 ಮಠ ಕಟ್ಟಬಹುದು, 10 ಜನರಿಗೆ ಬುದ್ಧಿ ಹೇಳ್ಬೋದು ಅಂತೇಳಿ ಅವರು ನಮಗೆ ಬೆಂಬಲಗಳು ಕೊಟ್ಟ. ಹೆಸರು ನಮ್ಮ ತಂದೆ ಹೆಸರು ನಮ್ಮ ಶಾಂತವ ಅಂತೇಳಿ ನಮ್ಮ ತಾಯಿ ಹೆಸರು. ಮತ್ತೆ ನಮ್ಮ ತಂದೆಯರ ಲಿಂಗದೊಳಗಾಗ್ಯಾರ ದೀಪಲೆಪ್ಪ ಅಂತ ಹೇಳಿ. ಮತ್ತೆ ಮೂಲವಾದಂದ್ರೆ ನಮ್ಮ ಬದ್ದಪ್ಪ ಅಂತೇಳಿ ನಮ್ಮ ಅಜ್ಜನ ಹೆಸರು. ನಮ್ಮ ತಂದೆ ಅಪ್ಪ ಗಂಡಾಚಾರ. ನಮ್ಮಮ್ಮನ ಹೆಸರು ಜಿಂಗವ್ವ ಅಂತೇಳಿ. ಆಕೆ ಅದೊಂದು ಅಡ್ರೆಸ್, ಒಂದು ಹೆಸರು, ಅದ ಹೆಸರ್ಲಿಂದ ಕರ್ಕೊಂತ ಬಂದು. ಮಂತ್ಯಂದ ಅಡ್ರೆಸ್ ನಿಮ್ದು? ನಮ್ದು ಲಮಾಣಿ ಅಂತನೂ ಲಮಾಣಿ ಅಂತ ಬರ್ತತಿ. ಕುರಿ ಕಾದ್ರಿ ಅಂತ ಕೇಳಿದ್ದೀನಿ. ಕುರಿನೂ ಕಾದಿ. ಎಷ್ಟು ವರ್ಷ? ಈಗ 7 ವರ್ಷದಿಂದ ಬಿಟ್ಟು ಕುರಿಗೆ ಹೋಗ್ಬಿಟ್ಟು. ಹೆಂಗ್ ಬಿಟ್ಟು ಹೋಗಿವಂದ್ರೆ ಅಲ್ಲಿ ನಾನು ಹೇಳಿಲ್ಲ, ಊಟಕ್ಕೆ 1 ವರ್ಷ ದುಡಿದೀವಿ. ನೀನು ಊಟ ಮಾಡಿದ್ದೆ ನಿನ್ಗೆ ಒಂದು ಹೆಂಗಂದ್ರೆ 2 ಚಣ್ಣ, 2 ಅಂಗಿ, 1 ಕಂಬಳಿ. ಸಂಬಳ ಅದ ಸಂಬಳ ಅವ್ರು ಕೊಟ್ಟಿದ್ದ ಸಂಬಳ. ಕುರಿ ಹಗಲೆಲ್ಲ ನಮ್ಗೆ ದುಡಿಸ್ಕೊಂಡ 1 ವರ್ಷ ದಿವಸ ದುಡಿಸ್ಕೊಂಡು 1 ವರ್ಷದೊಳಗೆ ಇದು ಸಂಬಳ ನಿಂದ ಮುಟ್ಟಿತ್ತ. ಈ ಸಂಬಳ ನಿಂದ ಮುಟ್ಟಿತ್ತ. ಇದು ಸುಮಾರು ಎಷ್ಟು ವರ್ಷದ ಹಿಂದೆ ಇದು ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೂ ಈಗ ಒಂದು 30 ವರ್ಷ. ಒಂದು ಹೆಚ್ಚು ಕಡಿಮೆ ಅಂದ್ರೆ ಒಂದು 37-38 ವರ್ಷದ ಹಿಂದೆ ಈ ವಿಚಾರಗಳು. ತಮಗೀಗ ನಡೆ ವಯಸ್ಸು ಎಷ್ಟು? ಈಗ ನಮ್ಮದಂದ್ರೆ ಹೆಚ್ಚು ಕಡಿಮೆ 40-45 ಮೇಲೂ. ಸಹೋದರರು ಎಷ್ಟು ಜನ? ನಮಗ ಈಗ ಒಬ್ಬವ ಗಂಡ ಮಗ,
ಓಹೋ ಮಕ್ಕಳು ಒಬ್ಬವ 3 ಮಂದಿ ಹೆಣ್ಣು ಮಕ್ಕಳು ಒಳ್ಳೇದು ಒಳ್ಳೇದು ಹಾಂ ನಮಗ. ಮತ್ತೆ ಹೊಳ್ಳಿ ನಮಗ 3 ಮಂದಿ ನಮ್ಮ ನನಗೆ ಒಡ ಹುಟ್ಟಿದ ನನಗಿಂತ ಹಿರಿಯರ್ ಸಣ್ಣರ 3 ಮಂದಿ ತಂಗಿಯರ್, ನನಗಿಂತ ಹಿರಿಯರಿಲ್ಲ. ನಮ್ಮ ಮನೆಯೊಳಗೆ ನಾನೇ ಹಿರಿಯರು, ಒಬ್ರು ತಮ್ಮ, ಒಬ್ಬವ ತಮ್ಮ, 3 ಮಂದಿ ಹೆಣ್ಣು ಮಕ್ಕಳು. ಅವರು ತಂಗಿಯರ ಅವ್ರು 3 ಮಂದಿ ಅವ್ರನ್ನು ಅಷ್ಟ್ರು ಎಲ್ಲರೂ ಮದುವೆ ಮಾಡಿ ಕೊಟ್ಟೆ. ಒಳ್ಳೇದ್ರಿ. ಹಾಂ ಅಲ್ಲಿಂದ ಹೊಳ್ಳಿ ಇಲ್ಲಿಂದ ಇಲ್ಲಿ ಮಠನ ನಾವು ಸನ್ಯಾಸಿ ಮಠ ಬೇಡಪ್ಪ. ಓದು ಏನಾಗಿದೆ ತಮ್ಮದು? ನಾವು ಅದ ಸ್ವಲ್ಪ ವಿಷಯಗಳ ನಾವು ಅಲ್ಲಿಗೆ ಬಿಟ್ಟು 7 ವರ್ಷಕ್ಕೆ ಬಿಟ್ಟು ಹೋಗ್ಬಿಟ್ಟು. ಅವಾಗ ಸಾಲಿ ಇದ್ದಿದ್ದಲ್ಲ, ಸಾಲಿ ಒಳಗೆ ಊಟ ಇದ್ದಿದ್ದಲ್ಲ, ಗೊತ್ತತ್ರೆ? ಊಟ ಇಲ್ಲ, ಸಾಲಿ ಹೋದ್ರೆ ರೊಟ್ಟಿ ಕಟ್ಕೊಂಡು ಹೋಗ್ಬೇಕು, ರೊಟ್ಟಿ ಮನೆಯೊಳಗಿಲ್ಲ. ಎಲ್ಲಿವರೆಗೆ ನಿಮ್ಮ ಶಾಲೆ ಇದು? ನಾವು ಬಾಳ ಹೋಗ್ಲಿಲ್ಲ, ಒಂದು 3ನೇತ 2ನೇತನ ಹೋಗ್ಲಿಲ್ಲ, 3ನೇತನ ಹೋಗ್ಲಿಲ್ಲ, ಹಂಗ ಒಂದ್ ಸ್ವಲ್ಪ ಹೋದೆವು, ರೈಟ್ ಅಂದ್ಬಿಟ್ಟು. ಒಟ್ಟು ಹೌದು. ಅಲ್ಲಿಂದ ಒಳ್ಳೆ ಹಂಗ ಅನುಷ್ಠಾನ ಮಾಡ್ಕೊಂತ ಹಂಗ ತ್ಯಾಗ ಮಾಡ್ಕೊಂತ ಹಂಗ ಜನರು ಕೊಟ್ಟಾಗ ಅನುಷ್ಠಾನ ಮಾಡ್ತೀವಿ ಅಂತ ಯಾರಿಗೂ ಹೇಳ್ತಿದ್ದಲ್ಲ, ಯಾರಿಗೂ ನಾ ಮಾಡ್ತೀನಿ ಈ ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ. ಕೆಲವೊಂದು ಅದರ ನಮಗೆ ಇಲ್ಲಿ ಹೆಬ್ಬಳದಾಗ ಅದರ ಅನುಷ್ಠಾನ ಮಾಡೋ ಮುಂದೆ ನಾವು ಅನೇಕ ಮಂದಿ ನಮಗ ಇವ್ರ ಅಜ್ಜರ ಕರೆಕ್ಟ್ ಆಗಿ ಅನುಷ್ಠಾನ ಮಾಡ್ತಾರಿಲ್ಲ ನೋಡಣ್ರಿ ಅಂತೇಳಿ ನಮ್ ಕೊಟ್ಟಾಗ ನಾವು ಮಾಡಲ್ಲೇ ಮಟ್ಟನ ನಮ್ಮ ಜೊತೆಗದ. ನೀವು ತಾರೀಕೊಪ್ಪಗ ನಮ್ಮ ಸುರುಣಿಯವ್ರ ಮಂತ್ಯಾನಕ್ಕೆ ಬರ್ತಿದ್ರಿ. ಹೌದು. ಅಲ್ಲಿ ನಮ್ಮ ಮಲ ಅಜ್ಜರು, ಹೌದು, ಅವರು ತಾವು ಸಮಕಾಲೀನರ ಏನು ಅವರು ತಮ್ಗಿಂತ ಹಿರಿಯವರ ಚಿಕ್ಕವರ? ಇಲ್ಲ, ಅಂದ್ರೆ ಅವ್ರಕ್ಕಿಂತನ ನಾವು ನಮ್ಗಿಂತನ ಅವರು ಸ್ವಲ್ಪ 2 ವರ್ಷ 3 ವರ್ಷ ಹಿರಿಯರಾಗ್ಬೋದು. ಹಿರಿಯರಾಗ್ಬೋದು. ಅವರು ನಾವು ಅವ್ರ ಕೊಟ್ಟಾಗ ಆಡಿದ್ದಂಥದ್ದು ವಿಚಾರ ಹೆಂಗಂದ್ರೆ ಕುರಿಕಾಯಿ ಮುಂದೆ ಆಡಿದ್ದಂಥ ವಿಚಾರ, ಅವರು ನಾವು ಕೂಡಿ ಆಡಿದ್ದಂಥ ವಿಚಾರ. ಈಗ ಸಿಕ್ಕಿರ್ತಾರ ತಮ್ಮ ಕಡೆಗೆ? ಸಿಕ್ಕಿರ್ತಾರೆ, ಯಾವಾಗಲೂ ಸಿಕ್ಕಿರ್ತಾರ, ಮಾತಾಡ್ತಾರ, ಅವರು ಮಾತಾಡ್ತಾರ, ನಾವು ಮಾತಾಡ್ತೀವಿ. ಅವ್ರ ಮಟ್ಟಿಗೆ ಏನಾರ ಹೋಗಿದ್ರೆ? ಯಾವಾಗ ಈಗ 2, 3, 4, 5 ವರ್ಷ ಸತ್ತ ಹೋಗಿಲ್ಲ. ನಾವು ಈಗ ಹೊಸ ಮಠ ಉದ್ಘಾಟನೆ ಆಗೈತ್ರಿ. ಉದ್ಘಾಟನೆ ಮಾಡಿದ್ರೆ ನಮ್ಗೆ ಕರೆದಿಲ್ಲ, ನಾವು ಹೋಗಿಲ್ಲ. ಅವ್ರು ಉದ್ಘಾಟನೆ ಮಾಡಿದ ದಿವ್ಸನೇ ನಾವು ಅವತ್ತು ಅವ್ರು ಸೋಮವಾರ ಮಾಡ್ಯಾರ, ನಾವು ಮಂಗಳವಾರ ಇಲ್ಲಿ ಪ್ರತಿಷ್ಠಾಪನೆ. ಹೌದ್ರಿ? ಹೌದು, ಬರೋಬರ್. ನಿಮ್ದು ಶಕ್ತಿ ಪೀಠ ಬಿಡ್ರಿ, ಇದು ಸಾಮಾನ್ಯ ಆಗೋದಿಲ್ರಿ, ಇದು ಅದ್ಭುತ ದೊಡ್ಡ ಆಲದ ಮರ ಇರುತ್ತೆ. ಹಂಗಾಗಿ ಈ ವಿಚಾರ ಸಲುವಾಗಿ ನಾವು ಯಾವುದು ವಿಚಾರ ಮಾಡ್ದಂಗ ಮತ್ತೆ ಇವತ್ತಿವರಿಗೆ ಅಂದ್ರೂ ನಾವು ಯಾರಿಗೂ ಇದನ್ನ ಮಾಡ್ದಾಗ ನಮ್ಮ ಮಠದ ಭಕ್ತರು ಏನಾದ್ರಲ್ಲ ಅವ್ರಿಗೆ ಧೈರ್ಯ ಹೇಳ್ತಾರೆ. ಯಾವ ವಿಷಯಕ್ಕೆ ತಮ್ಮಲ್ಲಿ ಬರ್ತಾರೆ ಜನ ಹೆಚ್ಚ ನಮ್ಗ ಎಲ್ಲಾ ವಿಚಾರಕ್ಕೂ ಬರ್ತದೆ. ಎಂತ ಸಮಸ್ಯೆಗಳಿಗೆ? ಎಲ್ಲಾ ಸಮಸ್ಯೆಗೆ ಒಂದೇ ಸಮಸ್ಯೆ ಅಂತಿಲ್ಲ. ಈಗ ಒಂದು ವಿಚಾರ ಇರ್ತತಿ, ಮನಿ ತೊಂದ್ರೆ, ಮನಿದ ಏನ ಮಾಡಿದ್ರು ಮನಿ ಅವ್ರ ಸರಿ ಆಗಕ್ಕಾಗಲ್ಲ. ಮತ್ತೆ ಒಂದು ವಿಚಾರ ಅವ್ರಿಗೆ ಎಷ್ಟ ದುಡ್ದಿರ್ತಾರ, ಹಣಕಾಸು ಇರೋದಿಲ್ಲ ಒಂದು ವಿಚಾರ. ಮತ್ತೆ ಮನಿಯೊಳಗೆ ಒಂದೊಂದು ಮಂತನೊಳಗೆ ಏನೋ ಒಂದು ವಿಚಾರಕ್ಕೆ ಅವ್ರವ್ರ ಪರಿಸ್ಥಿತಿ ಕೆಟ್ಟಾಗಿ ಮಕ್ಕಳಿಗೆ ಅವ್ರಿಗೆ ಏನೋ ಒಂದು ವಿಚಾರ ಆಗಿ ಮಕ್ಕಳಿಗೆ ಅವ್ರಿಗೆ ನ್ಯಾಯ ಆಗಿ ಅವ್ರವ್ರು ಸರಿ ಇರೋದಿಲ್ಲ. ಅವ್ರನ್ನ ಈ ರೀತಿ ಮಾಡಿದ್ರೆ ನಿಮ್ಮ ಮಕ್ಕಳು ಸರಿ ಹಾಕೋ, ನೀವು ಈ ರೀತಿ ಮಾಡ್ಕೊಂತ ಹೋದ್ರೆ ನಿಮ್ಮ ಮಕ್ಕಳ ಜೀವನ ಸರಿ ಆಕತಿ ಅಂತೇಳಿ ಅವ್ರಿಗೆ ಬುದ್ಧಿ ಧ್ಯಾನಗಳು ಹೇಳ. ಅಲ್ಲಿಂದ ದೇವಿ ಮೇಲೆ ವಿಶ್ವಾಸ ಇಡ್ರಿ, ದೇವಿಗೆ ಭಕ್ತಿ ಇಡ್ರಿ, ದೇವಿಗೆ ಈ ರೀತಿ ಪೂಜೆ ಮಾಡ್ರಿ. ನೀವು ಪೂಜೆ ಮಾಡಿದ್ರಿ ಅಂದ್ರೆ ನಿಮ್ಮ ಮನೆ ಒಳಗ ಆ ದೇವಿ ಶಕ್ತಿ, ಯಾಕಂದ್ರೆ ಇವತ್ತಿವರೆಗೆ ಅಂದ್ರೂ ಇಷ್ಟು ಮಂದಿ ನಡ್ಕೊಂತಾರ ಅಂದ್ರೂ ಕೂಡ ದೇವಿ ಶಕ್ತಿ ಹೆಂಗೈತೆ ಅನ್ನೋದು ಜನರಿಗೆ ಗೊತ್ತಾಗೈತಿ. ಯಾಕಂದ್ರೆ ಅವ್ರು ಹೆಂಗ್ ನಡ್ಕೊಂತಾರ ಹಂಗ ಬಹಳ ದಿವಸ ಅಂದ್ರೆ 2 ತಿಂಗಳ 3 ತಿಂಗಳ 4 ತಿಂಗಳ ಅಂತಂದ್ರೆ ಅವ್ರ ಕನಸನೆ ಹೋಗಿರ್ತಾಳ ದೇವಿ. ನೋಡ್ರಿ, ಅವ್ರ ಕನಸನೆ ಹೋಗಿರ್ತಾರ. ಅವ್ರು ಅನ್ಕೊಂಡಿದ್ ಸಾಕಾರ ಆಗ್ತಾ ಬರ್ತಾ. ಹೌದು, ಅವ್ರು ಅನ್ಕೊಂಡಿದ್ದಂತ ಸಾಕ್ತಕ್ಕಂತ ಅಲ್ಲಿಗೆ ಅವಾಗ ಏನೆಲ್ಲ ಇದು ಈ ತರ ಆ ತರ ಅವಾಗ ದೇವಿ ಅವ್ರ ಏನ್ ಕನಸನೆ ಹೋಗಿರ್ತಾಳ, ಇದರ ಟೈಮಕ್ಕೆ ನಾನು ಇದರ ರೂಪಕ್ಕೆ ನಾನು ಹೋಗಿನಿ ಅಂತೇಳಿ ನಮ್ಗೆ ತೋರಿಸ್ಕೊಡ್ತೀನಿ. ಇದೇ ರೂಪಕ್ಕೆ ಅವ್ರ ಮನೆಯೊಳಗೆ ಹೋಗಿದ್ದೆ, ಇದೇ ವಿಚಾರಕ್ಕೆ ನಾನು ಹಿಂಗೆ ಹೋಗಿದ್ದೆ ಅಂತ ನಮ್ಗೆ ತೋರಿಸ್ಕೊಡ್ತೀನಿ. ಆ ವಿಚಾರದ ಪ್ರಕಾರ ಅವ್ರಿಗೆ ನಿಮ್ಮ ಮಂತ್ಯೊಳಗೆ ಹಿಂಗೆ ದೇವಿ ನಿಮ್ಮ ಕನಸಿಗೆ ಬಂದಿದ್ದಾಳೆ, ಹಿಂಗೆ ಆಗಿದ್ದಾಳೆ, ಈ ರೀತಿ ನಡೆಯಕತ್ತತಿ ನಿಮ್ದು, ಈ ರೀತಿಯಲ್ಲಿ ನಿಮ್ಗೆ ಈ ತರ ವಿಚಾರಣೆಗಳು ನಡೆಯಕತ್ತತಿ ಅಂತ ಅವ್ರಿಗೆ ಮಾತಾಡ್ತೀನಿ. ಹೆಚ್ಚು ತಾವು ಭಕ್ತರಿಗೆ ಏನು ಪ್ರದಾನ ಮಾಡ್ತೀರಿ? ಈಗ ಅವರು ಸಂಕಷ್ಟ ಪರಿಹಾರದಾಗ, ಈಗ ಉದಾಹರಣೆ ನಾನು ನೋಡಿದೆ, ಈಗ ಒಬ್ಬ ಭಕ್ತರು ನಿಮಗೆ ಲಿಂಬೆಹಣ್ಣು ಕೊಟ್ಟರು, ನೀವು ಅವರಿಗೆ ಪ್ರದಾನ ಮಾಡಿದ್ರಿ ವಾಪಸ್. ಅಂಥವು ಬೇರೆ ಬೇರೆ ಏನಾದರೂ ಮತ್ತೆ ಅಂತರ ಬೇರೆ ಬೇರೆ ಏನಿಲ್ಲ, ದೇವಿ ಶಕ್ತಿ ನಮ್ಮಲ್ಲಿ ಅಲ್ಲ. ಬರೆಯೋದು, ತಾಮ್ರಪಟ್ಲ ಅದು ಕಟ್ಟಿಕೊಡೋದು ಅಂತ ತಾಯ್ತ ಅಂತ ಯಾವ ತಾಯ್ತಗಳ ನಾವು ಮಾಡಿರ್ತೀವಿ. ಎದಕ್ಕಂದ್ರೆ ಏನೋ ನನಗೊಂದು ದೇವ್ ಬಡ್ಕೊಂಡೈತಿ, ನನ್ನ ಮನೆಯೊಳಗೆ ನನಗೊಂದು ದೇವ್ ಕಾಡಕತ್ತೈತಿ, ನನ್ನ ಮನಸ್ಸುಗಳ ಮನೆಯೊಳಗೆ ಸರಿ ಉಳಿಯುವಂತ ಅಂದ್ರೆ ಅದಕ್ಕೊಂದು ಆ ಮನೆಯೊಳಗೆ ಅಲ್ಲಿ ಒಂದು ಶಕ್ತಿ ಪಡಿಸಿ ಆ ಪಿಡಗಳು ಅವ್ರಿಗೆ ದೂರ ಆಗಂತದನ್ನ ಮಾಡಿ ಅವ್ರ ಮನಸ್ಸುಗಳ ನೆಮ್ಮದಿ ಮಾಡ್ಬೇಕು. ಈ ಕಾವು ಕಟ್ಟು ಅಂತ ಮಾಡ್ತಾರಲ್ಲ ಮನಿ, ಹಾಗೆ ಅಂತವ್ ಮಾಡ್ತಾರ? ಅಂತವ್ ನಾವು ಮಾಡಿದ್ರೆ ಅವ್ರ ಮನೆಗೆ ಹೋಗೋದಲ್ಲ. ಹೌದ್ರಾ? ಇಲ್ಲಿಂದ ಮಾಡಿಕೊಟ್ಟು ಅವ್ರಿಗೆ ಈ ತರ ಮಾಡಿ ಅವ್ರಿಗೆ ಸಿದ್ಧಿ ಆಗಿ ವಿಧಾನ ಹೇಳ್ತೀರಿ, ಈ ತರ ಮಾಡ್ರಿ ಅಂತ. ಇದನ್ನ ಮಾಡ್ರಿ, ಒಳ್ಳೇದು, ಹಿಂಗ್ ಮಾಡಿದ್ರೆ ನಿಮ್ಮ ಮನೆಗೆ ಒಳ್ಳೇದಾಕ ಅಂತೇಳಿ ಹೇಳ್ತೀವಿ. ಮತ್ತೆ ಇನ್ನೊಂದ್ ಹೆಂಗಂದ್ರೆ ಅಲ್ಲಿಗೆ ಹೋಗಿ ನಾವು ಅವ್ರಿಗೆ ಇದನ್ ಮಾಡೋದಲ್ಲ, ನಾವು ಈ ರೀತಿ ಆಗೈತಿ
ನಿಮ್ಮ ಮನೆಯೊಳಗೆ ಹಿಂಗೈತಿ ಹಂಗೈತಿ ನಾವು ಈ ರೀತಿ ಮಾಡಿದ್ರೆ ನಮಗೆ ಹಿಂಗೆ ಆಕೈತೆ ಅಂತೇಳಿ ನಾನು ಅವ್ರಿಗೆ ಹೇಳೋದಿಲ್ಲ. ಏನಿದ್ದಿದ್ದು ವಿಚಾರಣೆಗಳ ಇಲ್ಲ ಅಂದ್ರೆ ಬೆಳಿಗ್ಗೆ ಈ ಮನೆಯೊಳಗೆ ನನಗೆ ಇವತ್ತು ದಿವ್ಸಕ್ಕೆ ಅವ್ರ ಮನೆಯೊಳಗೆ ಏನು ತೊಂದರೆ ನಡೆದೈತೆ ಅವತ್ತು ರಾತ್ರಿ ಗೊತ್ತಾಗ್ತದೆ. ಹಾಂ, ಈ ಗಾಳಿ ಮಳೆಯಾಗ ಬಂದಿದ್ದು ಇಂಥವೆಲ್ಲ ಬಿಡಿಸ್ತಾರೆ? ಎಲ್ಲವೂ ಬಿಡಿಸ್ತೀವಿ, ಗಾಳಿ ಬಿಡಿಸ್ತೀವಿ. ಆದ್ರೂ ಕೂಡ ಇವತ್ತಿವರೆಗೆ ಅಂದ್ರೆ ಅವ್ರನ್ನ ಅಗದಿ ಟೀಕೆ ಮಾಡೋದ, ಅವ್ನ ಹೊಡೆಯೋದ ಬಡಿಯೋದ ಮಾಡೋದಲ್ಲ. ಅಲ್ಲಿ ದೇವಿ ಮುಂದೆ ಕುಂದಿರ್ಸ್ತೀವಿ. ಬರೋબર. ನಿಮ್ಮ ವಿಧಾನದಾಗ ಹೌದು, ಇಲ್ಲಿ ದೇವಿ ಮುಂದೆ ಕುಂದಿರ್ಸ್ತೀವಿ. ಕುಂದಿರ್ಸಿದಾಗ ಅದ ನನ್ನ ನಿಯಮಗಳಿರ್ತಾವ. ನಾವು ಅದ್ರಾಗ ನಮಗೊಂದು ಗುರುಗಳ ಮಾರ್ಗ ತೋರಿಸಿದಂತ ದಾರಿ ಇರ್ತದೆ. ಆ ನಿಯಮಗಳ ಹೇಳಿ ನಾವು ಅದನ್ನ ಕೈ ಬಿಡ್ತೀವಿ. ಅದು ತಾನ ನಾವು ಹೊಕ್ಕಿನಿಪ್ಪ ಅಂತ ಬರ್ತೈತಿ. ಅವಾಗ ಎಷ್ಟೊತ್ತಿಗೆ ಹೊಕ್ಕಿ, ಯಾವ ತಾಸಿಗೆ ಹೊಕ್ಕಿದ್, ಎಷ್ಟು ನಿಮಿಷಕ್ಕೆ ಹೊಕ್ಕಿನ ಅಂತ ಅದನ್ನ ಕೇಳ್ಕೊಂಡು ಅದನ್ನ ಬಿಡಿಸಿ ಕಳಿಸಿ ಬಿಡ್ತೀವಿ. ಇವತ್ತು ಒಂದು ಬಿಡಿಸಿ ಕೇಳ್ರಿ, ನೋಡಿರಪ್ಪ ಇವರೆಲ್ಲ ನೋಡ್ಯಾರ ನೋಡ್ರಿ. ಯಾವ ಊರದ್ರಿ? ಯಾವ ಊರದ್ರಿ? ಹಡಗಲಿ, ಬಾವನೂರು ಹಡಗಲಿ. ಹಿಂಗ ವಿಚಾರಣೆಗಳಿದ್ದು ಅಂದ್ರೆ ಅವಕ್ಕೆ ನಾವು ತಲೆ ಕೆಡ್ಸ್ಕೊಳ್ಳೋದಲ್ಲ. ಅದು ತಾನಾಗ್ಲಿ ಬರ್ತೈತಿ, ತಾನಾಗ್ಲಿ ಕಳಿಸಿಬಿಡ್ತೀವಿ, ಹೋಗದ. ಈ ಆಧ್ಯಾತ್ಮಿಕ ತಮ್ಮ ತಲೆಯಾಗ ಬಂದಿರೋದು ಸಂಸಾರದ ನಂತರ, ಸಂಸಾರದ ಮುಂಚೆ ರೀ? ಸಂಸಾರಕ್ಕಿಂತ ಮುಂಚೆ ನಾನು ಹೋಗ್ಬೇಕಂದ್ರೆ ನಮ್ಮ ಮನೆಯೊಳಗೆ ಬಿಡ್ಲಿಲ್ಲ. ಓಕೆ. ಸಂಸಾರಕ್ಕಿಂತ ಮುಂಚೆ ನಮಗೆ ಏನಂದ್ರೆ ಒಬ್ಬರ ಮಾರ್ಗದರ್ಶನ ಗುರುಗಳಿಂದ ಏನ ಕೇಳಿದ್ರೆ ಅಂದ್ರೆ ನಮ್ಮ ತಾಯಾರಿಗೆ ಇವ್ರು ನಮ್ಮ ದೇಶದೊಳಗ ಪೌಡ ಪುರುಷರ, ನಮ್ಮ ದೇಶದೊಳಗೆ ಇವ್ರ ಮುಂದೆ ಯಾವ ಸ್ವಾಮಿಗಳು ಹತ್ತದಲ್ಲ, ಯಾವ ಮಠಗಳು ಹತ್ತದಲ್ಲ, ನಮ್ಮ ಗುರುಗಳ. ಹೌದಲ್ರ? ಏನ್ ಹೆಸರು ಹೇಳ್ರಿ? ಅವ್ರು ತೀರ್ಕೊಂಡ್ರಿ, ಈಗ ತೀರ್ಕೊಂಡ್ರ. ಅವ್ರೇನಿಲ್ಲ, ಅವ್ರೇನ್ ಹೇಳಿದ್ರ ಅಂದ್ರೆ ಇವ್ರಿಗೆ ಬಿಟ್ಟು ಬಿಡೋಣ ಅಂದ್ರೆ. ಅವಾಗ ನಮ್ಮ ತಾಯಾರಿ ಏನಂದ್ರೆ ನನ್ಗೆ 2 ಮಕ್ಕಳಪ್ಪ, ಗಂಡ ಮಕ್ಕಳ. ನಾನು 2 ಮಕ್ಕಳದೊಳಗೆ ಒಬ್ಬ ಮಕ್ಕಳನ್ನ ಬಿಟ್ಟು ನನ್ನ ಜೀವನ ಆಗೋದಲ್ಲ, ನನ್ನ ಜೀವನಕ್ಕೆ ದಾರಿ ಇಲ್ಲ, ನನ್ನ ಮಗನ್ ಬಿಡೋದು ಅಂತ ಹೇಳಿ. ಅವಾಗಿಂದ ಗಡಿಸಿಗೆ ಸುಬ್ನಹಳ್ಳಿ ಹತ್ರ ಈಶ್ವರ ದೇವ್ರ ಅಂತ ಇತ್ತು. ಅದ ಎದ್ದು ಮಾತಾಡ್ತಿರ್ತ. ನೀವು ಹೇಳಿದ್ರೆ ನಾನು ನೆಂಬೋದಿಲ್ಲ, ಯಾರು ಇವತ್ತು ದಿವಸ ಸ್ವಾಮಿಗಳ ನೆಂಬೋದಿಲ್ಲ. ಏನ್ ದಾರ್ಯಾಗ ಪಕ್ಕಕ್ಕೆ ಐತಲ್ರಿ? ಹುಲ್ಲಿಂದ ಮ್ಯಾಗ ಐತಿ ನೋಡ್ರಿ, ಮ್ಯಾಕ್ ಐತಲ್ರಿ? ಹಾನ್ರಿ. ಅದ ಎದ್ದು ಬಂದು ಒಂದು ಯಜಮಾನಾಗಿ ಎದ್ದು ಮಾತಾಡೋದು. ನಾನೇನು ಕುಟ್ಟಾಗ ಬರ್ತೀನಿ, ನಾನೇನು ಕುಟ್ಟಾಗ ಬರ್ತೀನಿ, ನನ್ನ ಕುಟ್ಟಾಗ ಬರ್ತೀನಿ ಅಂತ ಇದಂತತಿ. ಏನ್ ನನ್ಗೆ ದೇವ್ ಬಂದತ್ತಿದೆ ನನಗೆ ಇದು ಅಂತೇಳಿ ಅದನ್ನ ಹೊಡಿತಿದ್ದೆ. ನಾನಾ ಹೊಡಿತಿದ್ದೆ ನೋಡ್ರಿ. ನಾನಾ ಎದ್ದು ಹೊಡೆದೀನಿ, ಎಷ್ಟೋ ಸಲ ದೇವ್ ಬಂದತ್. ಅಲ್ಲಿ ಕೆಲವು ಕಾಲ ವಾಸ ಮಾಡಿದ್ರೆ? ವಾಸ ಎಲ್ಲಿ ಮಾಡ್ಲಿಲ್ಲ ನಾನು. ಅಲ್ಲಿ ಮಠದೊಳಗ, ಅಲ್ಲಿ ಯಾವ ಮಠದೊಳಗ ವಾಸ ಮಾಡ್ಲಿಲ್ಲ. ಹಂಗ ಹೋಗೋದ ದರ್ಶನ ತಗೊಳದ ಬಂದ್. ಮಠದೊಳಗೆ ವಾಸಿ ಮಾಡ್ಲಿಲ್ಲ. ಏನೇ ಇದ್ರು ಈಗೇನ್ ಮಾಡಿನಲ್ಲ ಇಂತಲ್ಲಿ ವಾಸಿಗಳಾಗಿ. ಮಠದೊಳಗೆ ಬೇಡ. ನನ್ನ ತಲೆಯೊಳಗೆ ಏನ್ ಬಂತಂದ್ರೆ ಮತ್ತೊಬ್ರು ಕಟ್ಟಿದ ಮಠದೊಳಗೆ ಬೇಡ. ತಂದೆ ತಾಯಿ ನಮ್ಮನ್ನ ಹಡದ ಬೆಳೆಸಿದ್ರೆ ಮತ್ತೊಂದು ಮಠಕ್ಕೆ ಆಸೆ ಮಾಡೋದು ಬೇಡ, ಮತ್ತೊಬ್ರು ದುಡ್ದಿದ್ದಂತ ತಿನ್ನೋದು ಬೇಡ. ಹೌದು, ಬರ್ತತ್ರೆ. ನಾವು ಹುಟ್ಟಿವಂದ್ರೆ ನಮ್ಮ ಶಕ್ತಿ ಎಲ್ಲಿ ತೋರಿಸಿ ಹೋಗೋಣ? ಕಟ್ಟಿದಂತ ಮಠಕ್ಕೆ ತೋರಿಸಿ ಹೋಗೋದು ಬೇಡ. ಅವ್ರು ಕಟ್ಟಿರಂತದ ಅವ್ರದ ಬೆತ್ತ ತಗೊಂಡು ಅದನ್ನ ಮಾತಾಡೋದು ಬೇಡ, ಪುರಾಣ ಮಾಡೋದು ಬೇಡ. ನಾವು ಮಾನವರಾಗಿ ಹುಟ್ಟಿವಲ್ಲ, ಆ ಶಕ್ತಿ ತೋರಿಸಿ ಹೋಗೋದು, ಜನರಿಗೆ ತೋರಿಸಿ ಹೋಗೋದು, ಜನರಿಗೆ ಮೆಚ್ಚಂತ ಕೆಲಸ ಮಾಡೋಣ. ಯಾರಿಗೂ ಮೋಸ ಮಾಡೋದು ಬೇಡ, ಯಾರಿಗೂ ಇದನ್ನ ಮಾಡೋದು ಬೇಡ. ನಮ್ಗೆ 20 ವರ್ಷ ಅಲ್ಲ, ಹೆಚ್ಚು ಕಡಿಮೆ 20 ವರ್ಷ ನಮ್ಮ ಮಠದ ಭಕ್ತರು ನೋಡ್ಕೊಂಡಿರೋದು. ಇವತ್ತಿವ್ರಿಗಿದ್ರೆ ಅವ್ರು ಕೇಳ್ರಿ, ಅವ್ರು ಹೇಳ್ತಾರೆ ಅಜ್ಜರ ಎಷ್ಟು ಏನ್ ರೊಕ್ಕ ಕೇಳ್ತಾರ, ಅಜ್ಜರ ನಿಮ್ ಕಡೆಗೆ ಏನಾರು ಕೇಳ್ತಾರ ಅಂತಾರೆ. ನೀವೇ ಹೇಳ್ತೀರ ಇಲ್ಲಪ್ಪ ಅಂತ ಅಜ್ಜರಲ್ಲ, ಅವರ ಹೊಳಿ ಹೇಳ್ತಾರೆ. ಈಗ ನಿಮ್ಮ ಕಟ್ಟಡ ಮಠದ್ದು ಇದು ಕಟ್ಟಡ ನಾವು ಇದನ್ನು ಸ್ವಂತ ಇದನ್ನ ಯಾಕಂದ್ರೆ ನಾವು ನಾವು ಮಠಕ್ಕೇನ ನಾವು ಇದನ್ನ ಮಾಡಿದ್ದೀವಿ, ಆ ದುಡ್ಡಿಲಿಂದ ಇದನ್ನ ಪರಿಹಾರ ಮಾಡ್ಕೊಂಡು ಇದನ್ನ. ಅದನ್ನಾದ್ರೂ ಇನ್ನು ಗೌರ್ಮೆಂಟ್ ನಾವು ಅನುದಾನಗಳ ತಗೊಂಡಿಲ್ಲ, ದೇಣಿಗೆಲಿಂದ ಇಲ್ಲ. ನಮ್ಮ ಮಠದ ಸಾಯಲಿಂದ ಮಾಡಿ, ಮಠದ ಸಾಯಲಿಂದ ಭಕ್ತರ ಸಹಾಯ, ಮಠದ ಸಹಾಯ, ಇವೆರಡು. ಯಾಕಂದ್ರೆ ನಾವು ಶ್ರಮ ಪಟ್ಟಿದ್ದಂತದ, ಅವ್ರು ಕಷ್ಟ ಬಿಟ್ಟು ದೇವಿಗೆ ನಡ್ಕೊಂಡಿದ್ದಂತ ಶ್ರಮ. ಎರಡೂ ಶ್ರಮಕ್ಕೆ ಫಲ ಐತೆ, ಎರಡೂ ಶ್ರಮಕ್ಕೆ ಫಲ ಐತೆ. ಹಂಗಾಗಿ ನಮಗಿನ್ನೂ ಗೌರ್ಮೆಂಟ್ ಅನುದಾನಗಳಿಲ್ಲ, ಯಾವುದೂ ಇಲ್ಲದಕ್ಕೆ ನಾವು ಗೌರ್ಮೆಂಟ್ ಅನುದಾನ ಇನ್ನೂ ನಮಗೆ ಸಿಕ್ಕಿಲ್ಲದಕ್ಕೆ ನಾವು ಸುಮುಖ ಅದು ಯಾವಾಗ ಸಿಗ್ಲಿ ಬಿಡ್ಲಿ, ಇನ್ನೊಂದು ವರ್ಷಕ್ಕೆ ನಮ್ಮ ಮಠ ಮುಗಿಲಿ, ಇಲ್ಲ ಇನ್ನೂ 2 ವರ್ಷಕ್ಕೆ ಮುಗಿಲಿ, ಆದಷ್ಟು ಪ್ರಯತ್ನ ಮಾಡಿ ಆ ಮಠ ಮುಗಿಸೋಣ ಅಂತೇಳಿ ವಿಚಾರ ಮಾಡ್ಕೊಂಡು ಸುಮುಖ ಪ್ರಯತ್ನ ಮಾಡ್ಕೊಂಡು. ಸಂಬಂಧಪಟ್ಟ ಪಂಚಾಯತಿಗೆ ಅರ್ಜಿ ಕೊಟ್ರ? ಇಲ್ಲ, ಅದ್ರ ಮಠ ನೀವು ಜೀರ್ಣೋದ್ಧಾರ ಮಾಡಿಡ್ರಿ, ನಮ್ಮ ಮಠಕ್ಕೆ ನೀವು ಸೌಕರ್ಯ ಕೊಟ್ಟು ನಮಗೆ ನಡೆಸ್ರಿ ಅಂತೇಳಿ ನಾವು ಅರ್ಜಿ ಕೊಟ್ಟಿಲ್ಲ. ಮತ್ತೆ ಹೊಳ್ಳಿ ನಾವು ಯಾರ ಹತ್ರನು ನಮ್ಮ ಮಠಕ್ಕೆ ನೀವು ಶಾಸಕರದಿರಿ, ನೀವು ಇದನ್ನದಿರಿ, ನಮಗೆ ಫಂಡ್ ಕೊಡ್ರಿ ಅಂತೇಳಿ ಯಾರಿಗೂ ಕೇಳಿಲ್ಲ. ಗಣ್ಯರಿಗೆ ಎಲ್ಲಿ ದುಡ್ಡು ಕೇಳಿಲ್ಲ. ಒಳ್ಳೆಯದು. ಇವತ್ತಿವರಿಗಂದ್ರೂ ಕೇಳಿಲ್ಲ. ಅಲ್ಲಿ ಅಲ್ಲಿ ಮಠ ಕಟ್ಟಿ, ಅಲ್ಲಿ ಜೀರ್ಣೋದ್ಧಾರ ಮಾಡಿ, ಅಲ್ಲಿ ಎಲ್ಲಾ ಮಾಡಿ ಅಂದ್ರೆ ಅಲ್ಲಿನೂ ಕೇಳಿಲ್ಲ. ಇದೇ ರೀತಿ ಮಾಡ್ಕೊಂತ ಬಂದೆ, ಇದೇ ರೀತಿನ ನಡ್ಸ್ಕೊಂತ. ಇದು ನಿಮ್ಮ ಸ್ವಂತ ಶ್ರಮದ ಶಕ್ತಿ. ಹೌದೌದು. ಯಾಕಂದ್ರೆ ಮತ್ತೊಬ್ಬರ
ಇದನ್ನ ತಗೊಂಡು ಹೆಸರು ಹೇಳೋದು ಬೇಡ. ಬರ್ತದೆ. ನಾವ್ ಇನ್ನೊಂದು ಏನು ವಿಚಾರ ಐತಂದ್ರೆ ಸಂಸಾರದೊಳಗ ಮಠ ಕಟ್ಟಿ ಸಂಸಾರದೊಳಗ ತ್ಯಾಗ ಮಾಡಿ ಸಂಸಾರದೊಳಗನ ತೋರಿಸ್ಬೇಕನ್ನೋ ಛಲ ಇನ್ನೂ ಐತಿ. ಭಾಳ ಸಾರ್ಥಕ ಐತಿ ಸಾರ್ಥಕ ಇನ್ನೂ ಐತಿ. ಯಾಕಂದ್ರೆ ಸನ್ಯಾಸಿ ಮಠಕ್ಕಿಂತ ಮುಂದೆ ಒಯ್ಬೇಕನ್ನೋದು ಅದು ಛಲ ಐತಿ. ನೀವು ದೇವಿ ಆಹ್ವಾನ ಮಾಡ್ಕೊಂಡ್ ಆ ಛಲ ಐತಿ. ಹೌದ್ರೆ ಆ ಛಲ ಇನ್ನೂ ಐತಿ. ನಮ್ಗೆ ಇನ್ನೂ ಮುಂದೆ ಒಯ್ಯಲ್ಲ. ಯಾಕಂದ್ರೆ ಪ್ರತಿ ವಾರ ಪ್ರತಿ ಅಮಾವಾಸ್ಯೆ ಅಷ್ಟಲ್ಲ, ಪ್ರತಿ ವಾರ ಪ್ರತಿ ಈಗ ಒಂದು ತಿಂಗಳಕ್ಕೆ 20-31 ದಿವಸನು ಬರ್ತಾವ. ಹೌದು, 28 ಬರ್ತಾವ, 30 ಬರ್ತಾವ, 31 ಬರ್ತಾವ. ಹೌದ್ರೆ ಒಂದು ತಿಂಗಳದಾಗ 10 ದಿವಸ ಕಂಟಿನ್ಯೂ ಆಗಿ ದಾಸೋಳ ಇರ್ತದೆ ನೋಡ್ರಿ. ಒಂದು ತಿಂಗಳದಾಗ 10 ದಿವಸ ಕಂಟಿನ್ಯೂ ಆಗಿ ದಾಸೋಳ 10 ದಿವಸ. ಅದನ್ನಾದ್ರೂ ನಾವು ಯಾರಿಗೂ ಹೋಗಿ ನೀವು ಇವತ್ತು ನೀವು ಕೊಟ್ಟತ್ತೀರಿ ನೀವು ಇದನ್ನ ಮಾಡ್ರಿ ಅಂತ ನಮ್ಮ ಮಠಕ್ಕೆ ಏನು ಇನ್ಕಮ್ ಐತಿ ಅದ್ರಾಗಿಂದ ತೆಗೆದು ಮಾಡಿ, ಅದ್ರಾಗಿಂದ ತೆಗೆದು ಮಾಡಿ ಅದ್ರಾಗಿಂದ ತೆಗೆದ ಮಾಡ್ತೀವಿ. ಇನ್ನೂರಿಗಾದ್ರೂ ನಮ್ಮ ಮಠಕ್ಕೆ ಇಲ್ಲೆಲ್ಲ ಕೇಳ್ರಿ, ಇನ್ನೂರಿಗಾದ್ರೂ ನಾವು ಅಲ್ಲಿಂದ ಇನ್ನೂ ಬೆಳಿಗ್ಗೆ ಎದ್ದೇವೆ ಅಂದ್ರೆ ಬೇಕಾದ್ರೆ ಇವತ್ತು ವಾರ ಐತಂದ್ರೆ ಅತಿ ನಮ್ಮ ಮಠದ ಭಕ್ತರಿಗೆ ನಾವು ಅಡಿಗೆ ಮಾಡಿ ಹಾಕಂತ ಪೊಸಿಷನ್ ಐತಿ. ಯಾಕಂದ್ರೆ ನಾವೊಂದು ಗುರುಗಳಿದ್ದೀವಿ ಅಂತ ಹೇಳಿ ನಾವು ಒಂದ್ ಇದ್ರ ಮೇಲೆ ಕುಂದ್ರದ ಚಲೋ ಅಲ್ಲ. ಕಾಯಕ ಮಾಡೋದು ಇದು ದೇಹ ಎಲ್ಲಿ ಮಠ ನಮ್ಗೆ ಶಕ್ತಿ ಇರ್ತೈತೆ ಅಲ್ಲಿ ಮಠ ದುಡಿಬೇಕು. ದುಡಿಯಂತ ಶಕ್ತಿ ಐತಿ, ದುಡಿಯನ್ ಅದ ಶಕ್ತಿ ಮಿಕ್ಕಿಂದಾಗ ಮುಂದೆ ಭಗವಂತನ ಇಚ್ಚಿ ದೇವಿ ಇಚ್ಚಿ ಭಗವಂತ ಏನ ದಾರಿ ತೋರಿಸ್ತಾನೆ ಆ ಮಾರ್ಗಕ್ಕೆ ಹೋಗೋಣ, ಭಗವಂತ ಏನ ನಿಗಿಸ್ತಾನ ಆ ಮಾರ್ಗಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡ್ಕೊಂಡ ಈ ವಿಚಾರಕ್ಕೆ ನಾವು ಇಲ್ಲಿಂದ ಅಲ್ಲಿಗೆ ಇದನ್ನ ಮಾಡ್ಕೊಂತ ಬಂದ್ವಿ, ಮುಂದುವರ್ಸ್ಕೊಂತ ಬಂದ್ವಿ. ಭಾಳ ಒಳ್ಳೆಯದಾಗ್ತದೆ, ಭಾಳ ಅದ್ಭುತ ಇದಾಗ್ತದೆ. ಈಗ ನಿಮ್ಮ ಮುಂದೆ ತಮ್ಮ ಅನುಭವಗಳನ್ನು ತಮ್ಮ ಜೀವನದ ನೋವು ನಲಿವುಗಳ ಜೊತೆಗೆ ಇವತ್ತು ಅವರು ಸಂಸಾರದೊಳಗಿದ್ದುಕೊಂಡು ನಾವು ಸದ್ಗತಿಯನ್ನು ಹೆಂಗೆ ಕಾಣಬೇಕು, ಇವತ್ತು ನಾಡಿನಾದ್ಯಂತ ಅನೇಕ ಮಠಮಾನ್ಯಗಳು ಸಂಸಾರದಿಂದ ನಾವು ದೂರ ಇದ್ರೆ ಮಾತ್ರ ನಾವು ಸದ್ಗತಿ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಆದ್ರೆ ಈ ರೇವಣಪ್ಪಜ್ಜನವರು ನಾವು ಸಂಸಾರದಲ್ಲಿ ಇದ್ದುಕೊಂಡು ನಾವು ಸದ್ಗತಿಯನ್ನು ಕಾಣಬಹುದು ಅನ್ನೋದನ್ನ ತಮ್ಮ ಮಾತಿನೊಳಗೆ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅವರ ಅನುಭವ ಆನಂತರ ಅವರ ಪಾಂಡಿತ್ಯ ಅದು ನಿಜವಾಗ್ಲೂ ಕಲ್ಪನಾಶೀಲವಾದದ್ದಂತ ನಾವು ಹೇಳಬೇಕಾಗುತ್ತೆ. ನಿಜವಾಗ್ಲೂ ಇವತ್ತು ನಮ್ಮ ಬಾಗೇವಾಡಿ ಗ್ರಾಮಕ್ಕೆ ಇಂಥ ಪೂಜ್ಯರು ಅದಾರ ಅಂದ ಬಳಕ ಅವರ ಮಾರ್ಗದರ್ಶನದೊಳಗ ನಾವೆಲ್ಲರೂ ಕೂಡ ಮುನ್ನಡಿಬೇಕಾಗತ್ತ. ಅವರ ಒಂದು ಆದರ್ಶ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಆಗಲಿ ಅಂತ ಹೇಳ್ತಾ ಈ ಪೂಜ್ಯರ ಕುರಿತು ನನ್ನ 2 ವಿಚಾರಗಳಿಗೆ ತಾವು ಅವಕಾಶ ಮಾಡಿಕೊಟ್ಟದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.